ಹೆಲೋ ಗಾಯ್ಸ್, ಒಂದು ಟೌನ್ ಪೂರ್ತಿ ಈ ಕ್ರಿಸ್ಮಸ್ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಆ ಟೌನ್ ಪೂರ್ತಿ ಎಲ್ಲ ಮೋಡದಿಂದ ಕವರ್ ಆಗ್ಬಿಟ್ಟು ಬಿರುಗಾಳಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ನೋಡಿದ್ರೆ ಆ ಒಂದು ಟೌನ್ ಒಳಗಡೆಗೆ ವಿಚಿತ್ರವಾಗಿರೋ ಮ್ಯಾಜಿಕಲ್ ಕ್ರಿಯೇಚರ್ಸ್ ಗಳೆಲ್ಲ ಬಂದ್ಬಿಟ್ಟಿರುತ್ತೆ. ನೋಡಿದ್ರೆ ಈ ಟೌನ್ ಅಲ್ಲಿರೋ ಒಬ್ಬೊಬ್ರನ್ನು ಕೂಡ ಮುಗಿಸ್ತಾ ಬರ್ತಾ ಇರುತ್ತೆ. ಈ ಒಂದು ಕ್ರಿಯೇಚರ್ ಗಳಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ನಮ್ಮ ಹೀರೋನ ಫ್ಯಾಮಿಲಿಗಳೆಲ್ಲ ಏನೇನೆಲ್ಲ ಮಾಡ್ತವೆ, ಅಷ್ಟಕ್ಕೂ ಈ ಮ್ಯಾಜಿಕಲ್ ಕ್ರಿಯೇಚರ್ಸ್ ಆದ್ರೂ ಬಂದಿದ್ದಾದ್ರೂ ಏಂತಕ್ಕೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಕ್ರಂಪಸ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ವಿ ಹ್ಯಾವ್ ಎ ಗೋಸ್ಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ಕ್ರಿಸ್ಮಸ್ ಟೈಮ್ ನ ನಮಗೆ ತೋರಿಸ್ತಾರೆ. ಇಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಅನ್ಬಿಟ್ಟು ಜನಗಳೆಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಕಿತ್ತಾಡ್ತಾ ಇರ್ತಾರೆ. ಇದೇ ಜಾಗದಲ್ಲಿ ನಮ್ಮ ಮೂವಿಯ ಮೇನ್ ಕ್ಯಾರೆಕ್ಟರ್ಗಳು ಎಂಟರ್ ಆಗುತ್ತೆ. ಟಾಮ್ ಮತ್ತೆ ಸಾರಾ ಅಂತ. ಇವ್ರ ಮಗ ಇನ್ನೊಬ್ಬ ಹುಡುಗನ ಜೊತೆ ಜಗಳ ಬಿದ್ದ್ಬಿಟ್ಟಿರ್ತಾನೆ. ಯಾಕಂದ್ರೆ ಅವನು ಸ್ಯಾಂಟಾ ಕ್ಲಾಸ್ ಬಗ್ಗೆ ಏನೋ ಮಾತಾಡ್ಬಿಟ್ಟಿರ್ತಾನೆ. ಇದರಿಂದ ಅವನ ಹತ್ರ ಜಗಳ ಆಡ್ತಾ ಇರ್ತಾನೆ. ಹಾಗೋ ಹೀಗ ಮಾಡಿ ಇವ್ರ ಮಗುನ ಸಮಾಧಾನ ಮಾಡಿಸಿ ತನ್ನ ಮನೆಗೆ ಕರ್ಕೊಂಡ್ ಬರ್ತಾರೆ. ಇವ್ರ ಮನೇಲಿ ಟಾಮ್ ನ ಅಮ್ಮ ಇರ್ತಾರೆ. ಇವ್ರ ಹೆಸರು ಏಮಿ ಅಂತ. ಇವ್ರಿಗೆ ಇಂಗ್ಲಿಷ್ ಬರೋದಿಲ್ಲ, ಜರ್ಮನ್. ಇವರು ಮನೆ ಕರ್ಕೊಂಡ್ ಬಂದ್ಬಿಟ್ಟು ಮ್ಯಾಕ್ಸ್ ಗೆ ಬೈತಾ ಇರ್ತಾರೆ. ಏಂತಕ್ಕೆ ಈ ರೀತಿ ಮಾಡಿದೆ, ಹುಡುಗನ ಹತ್ರ ಎಂತೂ ಜಗಳ ಬಿದ್ದೆ ಅಂತ. ಅವನು ಕೂಡ ಸ್ಯಾಂಟಾ ಕ್ಲಾಸ್ ಬಗ್ಗೆ ಯಾವಾಗ್ಲೂ ಕೂಡ ಪ್ರತಿ ವರ್ಷ ಹಿಂಗೆ ಅಂತಿದ್ದ, ಅದಕ್ಕೆ ಈ ಸಲ ಸರ್ರೆ ಕೊಟ್ಟಿದೀನಿ ಅಂತ ಹೇಳ್ತಾ ಇರ್ತಾನೆ. ಎನಿವೇಸ್ ಕ್ರಿಸ್ಮಸ್ ದಿನ ಅಲ್ಲ, ಜಾಸ್ತಿ ಏನ್ ಬೈಯೋದ್ ಬೇಡ ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಇವರು ಕೂಡ. ಮತ್ತೆ ಸಾರಾ ಇಲ್ಲಿರೋರು ಎಲ್ಲರಿಗೂ ಕೂಡ ಹೇಳ್ತಾರೆ, ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಅನ್ಬಿಟ್ಟು ನನ್ನ ತಂಗಿ ಲಿಂಡಾ ಇಲ್ಲಿಗೆ ಬರ್ತಾ ಇದ್ದಾಳೆ ಅಂತ. ಆದ್ರೆ ಬೆತ್ತು ಅವ್ರು ಇಲ್ಲಿ ಬರೋದಂದ್ರೆ ಇಷ್ಟಾನೇ ಇರೋದಿಲ್ಲ. ಫುಲ್ಲು ಒಂಥರ ವಿಯರ್ಡ್ ಫ್ಯಾಮಿಲಿ ಇದ್ದಂಗ ಅವರು. ಇದಕ್ಕೋಸ್ಕರ ಅವಳಿಗೆ ಇಷ್ಟಾನೇ ಇರೋದಿಲ್ಲ. ಅದಕ್ಕೆ ಅವ್ರ ಅಮ್ಮನೂ ಕೂಡ ಹಾಗೋ ಈಗ ಮಾಡಿ ಅಡ್ಜಸ್ಟ್ ಮಾಡ್ಕೊಬೇಕು, ಇದೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ಲೇಬೇಕು ಅನ್ಬಿಟ್ಟು ಸಮಾಧಾನ ಮಾಡ್ಬಿಡ್ತಾರೆ ಅವನು ಕೂಡ. ಮತ್ತೆ ಮ್ಯಾಕ್ಸ್ ಹೋಗ್ಬಿಟ್ಟು ಇವ್ರ ಅಜ್ಜಿ ಹತ್ರ ನಿಮ್ಗೆ ಕ್ರಿಸ್ಮಸ್ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಓಮಿನು ಕೂಡ ಕ್ರಿಸ್ಮಸ್ ಮೇಲೆ ಎಲ್ಲರಿಗೂ ಕೂಡ ನಂಬಿಕೆ ಇರಬೇಕು, ಯಾರು ಕ್ರಿಸ್ಮಸ್ ನಂಬೋದಿಲ್ವೋ ಅವ್ರ ಲೈಫ್ ಅಲ್ಲಿ ತುಂಬಾ ಕೆಟ್ಟದ್ ನಡೆಯುತ್ತೆ ಅನ್ಬಿಟ್ಟು ಹೇಳ್ತಾ ಇರ್ತಾರೆ. ಅವಾಗ ಈ ಮನೆಗೆ ಸಾರನ ತಂಗಿಯ ಲಿಂಡಾನ ಫ್ಯಾಮಿಲಿ ಈ ಮನೆಗೆ ಬರುತ್ತೆ. ಈ ಫ್ಯಾಮಿಲಿ ತಂದೆ ಹಾವರ್ಡ್, ಹಾಗೆ ಅವನ ಹೆಂಡತಿ ಲಿಂಡಾ, ಮತ್ತೆ ಇವ್ರಿಗೆ 4 ಜನ ಮಕ್ಳು ಇರ್ತಾರೆ. ಮೊದಲನೇವನು ಜಾರ್ಡನ್, ಎರಡನೇವಳು ಸ್ಟೀವ್, ಮೂರನೇವನು ಹೋಮಿ, ಮತ್ತೆ 4ನೇದು ಚಿಕ್ಕ ಪಾಪು ಕ್ರೇಸಿ ಅಂತ. ಈ ಲಿಂಡಾ ಇವ್ರುಗಳು ಬರೋದಲ್ದಲೆ ಆಂಟ್ ಡೊರೈತನು ಕೂಡ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ. ಇದನ್ನ ನೋಡ್ಬಿಟ್ಟು ಸಾರಾಗಂಟು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ, ಮತ್ತೆ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಈ ಆಂಟ್ ಡೊರೈತ ಯಾವಾಗ್ಲೂ ಕೂಡ ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು ಅಂತ ಯಾವಾಗ್ಲೂ ಕೂಡ ಬೇಕು ಅಂತ ತಿರ್ಗಾಡ್ತಾನೆ ಇರ್ತಾಳೆ. ಇವಳು ಕಂಡ್ರೆ ಸಾರಾಗಂತೂ ಇಷ್ಟಾನೇ ಇರೋದಿಲ್ಲ. ಇದರಿಂದ ಲಿಂಡಾಗಿ ಬೈತಾ ಇರ್ತಾಳೆ, ಎಂತೂ ಕರ್ಕೊಂಡ್ ಬಂದೆ ಇವ್ರನ್ನ ಅನ್ಬಿಟ್ಟು. ಅವಳು ಕೂಡ ಅಡ್ಜಸ್ಟ್ ಮಾಡ್ಕೋ, ಕ್ರಿಸ್ಮಸ್ ಅಲ್ವಾ, ನಾವು ಬೇಡ ಅಂದ್ರು ಬಂದ್ಬಿಟ್ರು ಅನ್ಬಿಟ್ಟು ಸಮಾಧಾನ ಮಾಡ್ಬಿಡ್ತಾಳೆ. ಇಲ್ಲಿಂದ ಸೀನು ಡಿನ್ನರ್ಗೆ ಶಿಫ್ಟ್ ಆಗುತ್ತೆ. ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಹಾವರ್ಡ್ ಇದನ್ನಲ್ಲ, ಈ ಟಾಮ್ ನ ಕೆಲ್ಸದ ಮೇಲೆ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾನೆ. ಈ ಸ್ಟೀವಿ ಮತ್ತೆ ಜಾರ್ಡನ್ಗೆ ಈ ಮ್ಯಾಕ್ಸ್ ನ ಸ್ಯಾಂಟಾಗೆ ಒಂದು ಲೆಟರ್ ಬರ್ದಿರ್ತಾನೆ ಮ್ಯಾಕ್ಸ್. ಆ ಲೆಟರ್ ಇವ್ರಿಗೆ ಸಿಕ್ಬಿಡುತ್ತೆ. ಅದನ್ನ ಇವ್ರೆಲ್ಲಾರ ಮುಂದೆ ಕೂಡ ಓದ್ಬಿಡ್ತಾಳೆ ಇವಳು. ಅದ್ರಲ್ಲಿ ಏನ್ ಬರ್ದಿರ್ತಾನಪ್ಪ ಅಂದ್ರೆ, ನಮ್ ತಂದೆ ತಾಯಿ ಮುಂಚೆ ಯಾವ ರೀತಿ ಪ್ರೀತಿಯಿಂದ ಇದ್ರು ಇವಾಗ್ಲೂ ಕೂಡ ಹಾಗೆ ಇರಬೇಕು ಅಂತ. ಆಕ್ಚುಲಿ ಟಾಮ್ ಇದನ್ನಲ್ಲ ಅವನೊಂದು ಟ್ರಾವೆಲರ್ ಆಗಿರ್ತಾನೆ. ಇದರಿಂದ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಷಯ ಬೇಡಿರ್ತಾನೆ. ಮತ್ತೆ ನಮ್ಮ ಅಕ್ಕ ಬೆತ್ತು ನಾನು ಮುಂಚೆ ತರನೇ ಹೊರಗಡೆ ತಿರ್ಗಾಡ್ಬೇಕು ಅಂತಾನೆ ಬೇಡ್ಕೊಂಡಿರ್ತಾನೆ. ಕೊನೆದಾಗಿ ಏನ್ ಬೇಡ್ಕೊಂಡಿರ್ತಾನೆ ಅಂದ್ರೆ, ಈ ಸ್ಟೀವನ್ ಮತ್ತೆ ಜಾರ್ಡನ್ ಇದ್ದಾನಲ್ಲ, ಇವರಿಬ್ರು ಕೂಡ ಗಂಡ್ಮಕ್ಳಾಗಿ ಹುಟ್ಬೇಕು ಅಂದ್ಬಿಟ್ಟು ಬರ್ದ್ಬಿಟ್ಟಿರ್ತಾನೆ. ಇದನ್ನು ನೋಡಿ ಇವರಿಬ್ರಿಗೂ ಕೋಪ ಬಂದ್ಬಿಡುತ್ತೆ. ಸ್ಟೀವ್ ಆಕ್ಚುಲಿ ಹೆಣ್ಣು ಹುಡುಗಿ ಆಗಿರ್ತಾಳೆ, ಆದ್ರೆ ಅವಳು ಯಾವಾಗ್ಲೂ ನೋಡಿದ್ರು ಗಂಡು ಹುಡುಗನ್ ತರನೇ ಆಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಮ್ಯಾಕ್ಸ್ಗೂ ಕೂಡ ಕೋಪ ಬಂದ್ಬಿಟ್ಟು, ಕೊಡಿಲಿ ನನ್ನ ಲೆಟರ್ ಅಂದ್ಬಿಟ್ಟು ಅವ್ರ ಜೊತೆ ಜಗ್ಲು ಕೇಳದ್ ಬಿಡ್ತಾನೆ. ಜಗಳ ಆಡ್ಬಿಟ್ಟು ಆ ಲೆಟರ್ನು ಕೂಡ ಕಿತ್ಕೊಂಡು, ನನ್ಗೆ ಈ ತರ ಕ್ರಿಸ್ಮಸ್ ಇಷ್ಟ ಇಲ್ಲ, ಈ ಕ್ರಿಸ್ಮಸ್ ಯಾಕಾದ್ರು ಬರ್ತದಂತ ನನ್ಗೆ ಅನ್ಸ್ಬಿಟ್ಟಿದೆ, ನೀವ್ ಯಾರು ಕೂಡ ನನ್ಗೆ ಇಷ್ಟ ಇಲ್ಲ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಬೇಜಾರ್ ಮಾಡ್ಕೊಂಡು. ಇದರಿಂದ ಇವನ್ ತಂದೆ ಇವನ್ನ ಸಮಾಧಾನ ಮಾಡೋಣ ಅನ್ಬಿಟ್ಟು ಇವ್ನ ರೂಮ್ಗೆ ಬರ್ತಾನೆ. ಬಂದಾಗ ಮ್ಯಾಕ್ಸ್ ಕೂಡ ಪ್ರತಿ ವರ್ಷನೂ ಹೀಗೆ ಮಾಡ್ತಾರೆ, ಅವ್ರನ್ನೆಲ್ಲ ಏಂತು ಕರೀತೀರಾ ಈ ತರ ಕ್ರಿಸ್ಮಸ್ಗೆ, ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಟಾಮ್ ಹೇಳ್ತಾನೆ, ನೋಡಪ್ಪ ಈ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೊಡೋದು ಈ ಕ್ರಿಸ್ಮಸ್ ಟೈಮಲ್ಲೇ, ಇದನ್ನು ನಾವು ಸಹಿಸ್ಕೊಳ್ಳಬೇಕು, ಬೇಜಾರಾಗ್ಬೇಡ, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರೋಗ್ಬಿಡುತ್ತೆ ಅನ್ಬಿಟ್ಟು ಅವನ ಸಮಾಧಾನ ಮಾಡ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿರುತ್ತಲ್ಲ ಈ ಕ್ರಿಸ್ಮಸ್ ಅಂದ್ರೇನೆ. ಇದರಿಂದ ಸ್ಯಾಂಟಾಗೆ ಬರ್ದಿರೋ ಲೆಟರ್ ಇರುತ್ತಲ್ಲ ಅದನ್ನ ಪೂರ್ತಿ ಹರಿದಾಕ್ಬಿಡ್ತಾನೆ. ಹರಿದಾಕ್ಬಿಟ್ಟು ಕಿಟಕಿಯಿಂದ ಆಚೆಗೆ ಎಸ್ಬಿಡ್ತಾನೆ. ಎಸ್ತಿದ ತಕ್ಷಣ ಆ ಪೇಪರ್ ಗಳೆಲ್ಲ ಗಾಳಿ ತೇಲಾಡ್ತಾ ಹಾಗೆ ಮೇಲೆ ಹೊರಟೋಗ್ಬಿಡುತ್ತೆ. ನೋಡಿದ್ರೆ ಇವನ್ ವಿಷ್ಣ ಯಾರು ಕೇಳಿಸ್ಕೊಂಡಿರೋ ತರ ಫೀಲ್ ಆಗ್ತಾ ಇರುತ್ತೆ ಇವ್ನ್ಗೆ. ಆಗ ನೋಡ್ತಿದ್ದಂಗೆನೆ ಇವ್ರಿದ್ದಂತ ಟೌನ್ ಪೂರ್ತಿ ಒಂದು ಡಾರ್ಕ್ ಮೋಡ ಎಲ್ಲ ಕವರ್ ಆಗ್ಬಿಟ್ಟು ಫುಲ್ಲು ಬಿರುಗಾಳಿ ಎಲ್ಲ ಬೀಸೋಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದ್ದಕ್ಕಿದ್ದಂಗೆನೆ ಅಲ್ಲಿದ್ದಂತ ಎಲ್ಲಾ ಮನೆ ಟೌನ್ ಅಲ್ಲೂ ಕೂಡ ಕರೆಂಟ್ ಹೊಂಟೋಗ್ಬಿಡುತ್ತೆ. ಇಲ್ಲಿಂದ ಸೀನು ನಾಳೆಗೆ ಶಿಫ್ಟ್ ಆಗುತ್ತೆ. ನೋಡಿದ್ರೆ ಎಲ್ಲೂ ಕೂಡ ಕರೆಂಟ್ ಇರೋದಿಲ್ಲ. ಇದರಿಂದ ಟೆನ್ಷನ್ ಆಗ್ತಾ ಇರ್ತಾರೆ, ಏನ್ ಮಾಡೋದೀಗ, ಕರೆಂಟ್ ಬೇರೆ ಇಲ್ವಲ್ಲ, ಅದ್ರಲ್ಲಿ ಬೇರೆ ಇದೊಂದು ಸ್ನೋ ಸುನಾಮಿ ಬೇರೆ ಬಂದ್ಬಿಟ್ಟಿರುತ್ತಲ್ಲ, ಇದರಿಂದ ಏನಂದ್ರೆ ಏನು ಕಾಣ್ತಾ ಇರೋದಿಲ್ಲ ಆಚೆಗಡೆ. ಏನ್ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವ್ರ ಮನೆಗೊಂದು ಪಾರ್ಸಲ್ ಬರುತ್ತೆ.
ಬರುತ್ತೆ. ಲಿಂಡಾ ಹೋಗಿ ನೋಡ್ತಾಳೆ, ಒಬ್ಬ ಡೆಲಿವರಿ ಬಾಯ್ ಇವ್ರಿಗೆ ಅಂತಾನೆ ಒಂದು ಪಾರ್ಸಲ್ ನ ತಗೊಂಡ್ಬಂದಿರ್ತಾನೆ. ಆದ್ರೆ ಅಲ್ಲಿ 2 ಪಾರ್ಸಲ್ ಇರುತ್ತೆ. ಒಂದು ಮಾತ್ರ ಅದ್ಯಾವ್ದೋ ಗೊತ್ತಿಲ್ಲ ಮೇಡಮ್ ನಮ್ಗೆ, ಒಂದು ಮಾತ್ರ ನಾನ್ ತಗೊಂಡ್ಬಂದಿರೋದು ಅಂತ ಹೇಳ್ತಾನೆ. ಸರಿ ಬಿಡು, ಯಾವ್ದೋ ಮಿಸ್ಟೇಕ್ ಆಗಿ ಇಟ್ಟಿರ್ಬೋದು, ಆಮೇಲೆ ಕೊಟ್ರಾಯ್ತು ಅವ್ರಿಗೆ ಅನ್ಬಿಟ್ಟು ಆ ಪಾರ್ಸಲ್ ಕೂಡ ಒಳಗಡೆ ತಗೊಂಡ್ಬಿಟ್ಟು ಬರ್ತಾರೆ. ಒಳಗಡೆ ಬಂದಾಗ ಬೆತ್ತಿ ಇವ್ರ ತಂದೆ ತಾಯಿ ಹತ್ರ ಬಂದ್ಬಿಟ್ಟು, ನಾನು ನನ್ನ ಬಾಯ್ ಫ್ರೆಂಡ್ ಡ್ರೀಕ್ ನ ಮನೆಗೆ ಹೋಗ್ತಾ ಇದ್ದೀನಿ, ನೋಡ್ತೀನಿ ಎಲ್ಲ ಕೂಡ ಸರಿ ಇದೆಯೋ ಇಲ್ವೋ, ಇಲ್ಲಾಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲಾರು ಕರೆಂಟ್ ಇರ್ಬೋದು ಅಂತ ಚೆಕ್ ಮಾಡ್ತೀನಿ ಅನ್ಬಿಟ್ಟು ಹೊರಗಡೆ ಹೋಗೋದಕ್ಕೆ ಪರ್ಮಿಷನ್ ಕೇಳ್ತಾ ಇರ್ತಾರೆ. ಆದ್ರೆ ಇವ್ರು ಕೊಡ್ತಾನೆ ಇರೋದಿಲ್ಲ ಇವಳ ತಾಯಿ. ಇದರಿಂದ ಟಾಮ್ ಕೂಡ ಏನು ಆಗೋದಿಲ್ಲ, ಅವಳು ಸರಿ ಇರ್ತಾಳೆ ಕಳ್ಸೋಳ್ನ ಅನ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ಇವರು ಕೂಡ ಒಂದೇ 1 ಗಂಟೆ ನಿನ್ಗೆ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನೀನ್ ಒಳಗಡೆ ಬಂದ್ಬಿಡ್ಬೇಕು ಅನ್ಬಿಟ್ಟು ಹೇಳ್ಬಿಟ್ಟು ಸಾರನ್ನು ಕೂಡ ಬೆತ್ನ ಕಳಿಸ್ತಾಳೆ. ಬೆತ್ ಕೂಡ ತನ್ನ ಬಾಯ್ ಫ್ರೆಂಡ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಗಾಳಿ ಬೀಸ್ತಾ ಇರುತ್ತಲ್ಲ, ಆಗ ನೋಡ್ತಿದ್ದಂಗೆನೆ ಆ ಜಾಗ ಎಲ್ಲ ಪೂರ್ತಿ ಕತ್ಲೆ ಆಗಕ್ ಶುರು ಆಗುತ್ತೆ. ಏನ್ ನಡೀತಾ ಇದೆ ಅಂತ ನೋಡಿದ್ರೆ ಆ ಜಾಗದಲ್ಲಿ ಗಿಜ್ಜೆ ಶಬ್ದ ಕೇಳ್ಸಕ್ಕೆ ಶುರು ಆಗುತ್ತೆ, ಸ್ಯಾಂಟಾದು. ಅವಾಗ ಬೆತ್ತು ಒಂದು ಮನೆ ಮೇಲೆ ನೋಡ್ತಾಳೆ, ಒಂದು ವಿಚಿತ್ರವಾದ ಕ್ರಿಯೇಚರ್ ನಿಂತಿರುತ್ತೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡು ಅಲ್ಲಿಂದ ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾಳೆ. ಆ ಒಂದು ಕ್ರಿಯೇಚರ್ ಕೂಡ ಇವಳನ್ನ ಫಾಲೋ ಮಾಡ್ಕೊಂಡೇ ಬರುತ್ತೆ. ಇವಳು ಮುಂದೆ ಹೋಗ್ತಿದ್ದಂಗೆನೆ ಡೆಲಿವರಿ ಬಾಯ್ದು ಟ್ರಕ್ ಕಾಣುತ್ತೆ. ಇದರಿಂದ ಅವನ ಹತ್ರ ಹೋಗಿ ನೋಡಿದ್ರೆ ಅವನು ಕೂಡ ಸತ್ತೋಗ್ಬಿಟ್ಟು ಫುಲ್ ಫ್ರೀಸ್ ಆಗಿ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡು ಇವಳು ಅದೇ ಟ್ರಕ್ ನ ಕೆಳಗಡೆ ಹೊರಟೋಗ್ಬಿಡ್ತಾಳೆ. ಅಲ್ಲೇ ಬಚ್ಚಿಕೊಂಡು ನೋಡ್ತಾ ಇರ್ತಾಳೆ ಏನದು ಕ್ರಿಯೇಚರ್ ಅನ್ಬಿಟ್ಟು. ಆಗ ಸಡನ್ ಆಗಿ ಅಲ್ಲಿಗೆ ಆ ಕ್ರಿಯೇಚರ್ ಬರುತ್ತೆ. ಆದ್ರೆ ಆ ಕ್ರಿಯೇಚರ್ ನ ಕಾಲು ನೋಡೋದಕ್ಕೂಳೆ ಈ ಮೇಕೆ ಕಾಲು ಇದ್ದಂಗಿರುತ್ತೆ. ಆ ಕ್ರಿಯೇಚರ್ ಕೂಡ ಆ ಒಂದು ಗಾಡಿನ ತುಂಬಾ ಸುತ್ತುತ್ತೆ. ಬಟ್ ಆದ್ರೆ ಇದಕ್ಕೆ ಸಿಗೋದಿಲ್ವಾ, ಅದ್ರ ಪಾಡಿಗೆ ಅದು ಹೊರಟೋಗ್ಬಿಡುತ್ತೆ. ಅದಾದ್ಮೇಲೆ ಅದೇ ಜಾಗಕ್ಕೆ ಒಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಇಂದ ಒಂದು ಟೆಡಿ ಆಚೆ ಬರುತ್ತೆ. ನೋಡ್ತಿದ್ದಂಗೆನೆ ಆ ಒಂದು ಗೊಂಬೆಗೆ ಜೀವ ಬಂದ್ಬಿಟ್ಟು ಇವಳನ್ನ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಮನೆಯಲ್ಲಿ ಟಾಮ್ ಮತ್ತೆ ಸಾರಾ ಇಬ್ರು ಕೂಡ ಮಾತಾಡ್ಕೊಂಡು ಕುಂತಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಹೊರಗಡೆಯಿಂದ ಕೆಲವು ವಿಚಿತ್ರವಾದ ಶಬ್ದಗಳು ಬರುತ್ತೆ. ಅವಾಗ ಮ್ಯಾಕ್ಸ್ ಬಂದ್ಬಿಟ್ಟು ಬಿತ್ತು ಹೋಗಿ ತುಂಬಾ ಹೊತ್ತಾಯ್ತು, ಅವಳು ಇನ್ನೂ ವಾಪಸ್ ಬಂದಿಲ್ಲ, ಅದ್ರಲ್ಲಿ ಬೇರೆ ಆಚೆಗಡೆ ಎಲ್ಲ ತುಂಬಾ ಕತ್ಲೆ ಆಗ್ತೈತೆ ಅಂದಾಗ ಇವ್ರಿಗೂ ಕೂಡ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಇದರಿಂದ ಬೆತ್ನ ಕರ್ಕೊಂಡ್ ಬರೋಣ ಅನ್ಬಿಟ್ಟು ಹಾವರ್ಡ್ ಹತ್ರ ಹೋಗ್ಬಿಟ್ಟು, ಇನ್ ಗಾಡಿ ಸ್ವಲ್ಪ ಕೊಡ್ತೀಯಾ, ನನ್ ಮಗಳು ಆಚೆ ಇದ್ದಾಳೆ, ಅವಳನ್ನ ಹೋಗಿ ಕರ್ಕೊಂಡ್ ಬರ್ತೀನಿ, ಹಾಗೆ ಊರಲ್ಲೆಲ್ಲ ಏನಾಗ್ತಿದೆ ತಿಳ್ಕೊಂಡ್ ಬರ್ತೀನಿ ಅಂದಾಗ ಸರಿ ನಡಿ ಆಯ್ತು ನಾನು ಬರ್ತೇನೆ ಅನ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ. ಆದ್ರೆ ಟಾಮ್ ನ ತಾಯಿ ಓಮಿ, ನೀನ್ ಹೊರಗಡೆ ಎಲ್ಲ ಹೋಗ್ಬೇಡ, ಇಲ್ಲೇ ಇರು, ಹೊರಗಡೆ ಅಪಾಯವಿದೆ ಅಂತ ಹೇಳ್ತಿರ್ತಾರೆ. ಆದ್ರೆ ಟಾಮ್ ಕೂಡ ಏನು ಆಗೋದಿಲ್ಲ ಅಮ್ಮ, ನಾನು ಆದಷ್ಟು ಬೇಗ ಬಂದ್ಬಿಡ್ತೇನೆ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಹೋಗ್ಬೇಕಾದ್ರೆ ನೋಡ್ತಾರೆ ರೇಡಿಯೋದಲ್ಲಿ ಯಾವ ರೇಡಿಯೋನು ಕೂಡ ವರ್ಕ್ ಆಗ್ತಾ ಇರೋದಿಲ್ಲ. ಏನಾಗ್ತೈತೆ ಈ ಜಾಗದಲ್ಲಿ, ಏನ್ ಇಷ್ಟೊಂದು ತೂಫಾನ್ ಇಷ್ಟು ಜೋರಾಗಿ ಬರೋದಕ್ಕೆ ಕಾರಣ ಏನು ಅಂತಾನು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದು ಟ್ರಕ್ ರೋಡ್ ಮಧ್ಯೆ ನಿಂತ್ಬಿಟ್ಟಿರುತ್ತೆ. ಇದರಿಂದ ಇವರು ಕೆಳಗಡೆ ಇಳಿದ್ಬಿಟ್ಟು ಆ ಟ್ರಕ್ ಹತ್ರ ಹೋಗಿ ನೋಡಿದಾಗ ಅದ್ರೊಳಗಡೆ ಟ್ರಕ್ ಡ್ರೈವರೇ ಇರೋದಿಲ್ಲ. ಇದರಿಂದ ಗೊತ್ತಾಗುತ್ತೆ ಈ ಟ್ರಕ್ ಡ್ರೈವರ್ ಮೇಲೆ ಏನೋ ಒಂದು ಅಟ್ಯಾಕ್ ಆಗಿದೆ ಅಂತ. ಯಾಕೆಂದ್ರೆ ಇಲ್ಲಿ ಗ್ಲಾಸ್ ಪೀಸ್ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತೆ. ಇದರಿಂದ ತಮ್ಮ ಸೇಫ್ಟಿಗೋಸ್ಕರ ಅನ್ಬಿಟ್ಟು ಹಾವರ್ಡ್ ನ ಗಾಡಿ ಒಳಗಡೆ ಗನ್ಗಳಿರುತ್ತೆ. ಆ ಗನ್ಗಳನ್ನ ತಗೋತಾರೆ ಇಬ್ರು ಕೂಡ ಒಂದೊಂದನ್ನ. ಮತ್ತೆ ಇವ್ರ ಮುಂದೆನೆ ಬೆತ್ ನ ಬಾಯ್ ಫ್ರೆಂಡ್ ಮನೆ ಇರುತ್ತೆ. ಇದರಿಂದ ಮನೆ ಒಳಗಡೆ ಹೋಗ್ಬಿಟ್ಟು ಬೆತ್ ನ ಕರಿತಾ ಇರ್ತಾರೆ ಎಲ್ಲಿದ್ಯಾ ಅನ್ಬಿಟ್ಟು. ಆದ್ರೆ ನೋಡಿದ್ರೆ ಆ ಮನೆ ಎಲ್ಲ ಪೂರ್ತಿ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಇವ್ರುಗಳಿಗೂ ಕೂಡ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಆದ್ರೂ ಕೂಡ ಬೆತ್ ನ ಹುಡುಕೊಂಡು ಹೋಗ್ತಾನೆ ಇರ್ತಾರೆ. ಹೀಗೆ ಹುಡುಕ್ತಿರ್ಬೇಕಾದ್ರೆ ಈ ಬೆಂಕಿನ ಹಾಕೋದಕ್ಕಿಂತ ಒಂದು ಸಪರೇಟ್ ಆಗಿ ಜಾಗ ಇರುತ್ತಲ್ಲ, ಆ ಜಾಗದ ಹತ್ರ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ಒಂದು ಪ್ರಾಣಿಯ ಗುರುತು ಇರುತ್ತೆ, ಹೆಜ್ಜೆ ಗುರುತು. ಅವಾಗ ಹಾವರ್ಡ್ ಏನ್ ಹೇಳ್ತಾನೆ ಅಂದ್ರೆ ಇದು ಮೇಕೆಯ ಗುರುತು ಅಂತ. ಯಾವ್ದು ಮೇಕೆ ಹೆಜ್ಜೆ ಇಷ್ಟೊಂದು ದಪ್ಪ ಇರುತ್ತೆ ಅಂತ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಅವಾಗ ಬೆತ್ತು ಕಿರ್ಚಾಡೋ ವಾಯ್ಸು ಕೇಳಿಸುತ್ತೆ. ಇದರಿಂದ ಮನೆ ಆಚೆ ಬಂದ್ಬಿಟ್ಟು ಬೆತ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಸ್ನೋ ಅಲ್ಲಿ ಏನು ಕಾಣಿಸ್ತಾ ಇರೋದಿಲ್ವಲ್ಲ, ಆಗ ನೋಡ್ತಿದ್ದಂಗೆನೆ ಹಾವರ್ಡ್ ನ ಕಾಲ್ನ ಹಿಡ್ಕೊಂಡು ಯಾರೋ ಅವನ್ನ ಭೂಮಿ ಒಳಗಡಿಕೆ ಹೇಳ್ಕೊತಾ ಇರ್ತಾರೆ. ಟಾಮ್ ಕೂಡ ಇದನ್ನ ನೋಡ್ಬಿಟ್ಟು ಅವನ್ನ ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅದನ್ನ ಮಾತ್ರ ಒಳಗಡಿಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಇದರಿಂದ ಇವನ ಹತ್ರ ಇದ್ದಂತ ಒಂದು ಗನ್ ಇಂದ ಆ ಕ್ರಿಯೇಚರ್ಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡಿದ ತಕ್ಷಣ ಆ ಕ್ರಿಯೇಚರ್ ಕೂಡ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇದರಿಂದ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅನ್ಬಿಟ್ಟು ಹಾವರ್ಡ್ ನ ಕರ್ಕೊಂಡು ಇವನ್ ಕಾರ್ ಹತ್ರ ಬರ್ತಾನೆ. ಆದ್ರೆ ಬಂದ್ ನೋಡಿದ್ರೆ ಕಾರು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಫುಲ್ ಹಾಳಾಗ್ಬಿಟ್ಟಿರುತ್ತೆ. ಇದರಿಂದ ನಡ್ಕೊಂಡೆ ಇವನ್ ಮನೆಗೆ ಹಾಗೂ ಹೀಗೋ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಕರ್ಕೊಂಡ್ ಬಂದ್ಬಿಟ್ಟು ಇವನ್ ಕಾಲ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಸಾರನ್ನು ಕೂಡ ಕೇಳ್ತಾಳೆ ಬೆತ್ತೆಲ್ಲಿ ಅವಳೆಲ್ಲಿ ಹೋದ್ಲು ಅಂತ. ಅದಕ್ಕೆ ಟಾಮ್ ಕೂಡ ಹೊರಗಡೆ ಏನೋ ಒಂದು ಕ್ರಿಯೇಚರ್ ಇದೆ, ಅದ್ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ, ಇವಾಗ ನಾವು ಹೊರಗಡೆ ಹೋಗೋದು ಸೇಫ್ ಅಲ್ಲ, ಸಾರಾಗ ಏನು ಆಗಿರೋದಿಲ್ಲ, ನೀನ್ ತಲೆ ಕೆಡ್ಸ್ಕೊಂಬೇಡ, ಅವಳನ್ನ ಈ ಸುನಾಮಿ ಕಮ್ಮಿ ಆದ್ಮೇಲೆ ನಾವು ಹುಡ್ಕೋನ ತಲೆ ಕೆಡ್ಸ್ಕೊಂಬೇಡ ಅಂತ. ಮತ್ತೆ ಈ ಮನೇನ ಆದಷ್ಟು ಬೇಗ ನಾವು ಪ್ರೊಟೆಕ್ಟ್ ಮಾಡ್ಬೇಕು, ಯಾಕೆಂದ್ರೆ ನಮ್ಮ ಹತ್ರ ಬುಲೆಟ್ಸ್ ಕೂಡ ಕಮ್ಮಿ ಇವೆ, ಆದಷ್ಟು ಬೇಗ ಈ ಮನೆನೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದೇ ರೀತಿ ಆ ಕಿಟಕಿ ಆ ಡೋರು ಎಲ್ಲಾನು ಕೂಡ ಮರದಿಂದ ಕವರ್ ಮಾಡಾಕ್ಬಿಡ್ತಾರೆ. ಕವರ್ ಮಾಡಾಕ್ಬಿಟ್ಟು ನಾವು ಒಬ್ಬರಾದ್ಮೇಲೆ ಒಬ್ಬರು ಎದ್ಬಿಟ್ಟು ಈ ಫ್ಯಾಮಿಲಿನ ಕಾಪಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಹಾವರ್ಡ್ ಕೂಡ ಸರಿ ಆಯ್ತು ನೀನ್ ಹೋಗಿ ಮಲ್ಕೋ ಟಾಮ್, ನಾನ್ ನೋಡ್ಕೋತೀನಿ ಅನ್ಬಿಟ್ಟು ಇವನೊಬ್ನೇ ಎದ್ದಿರೋದಕ್ಕೆ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಅದೇ ರೀತಿ ಎಲ್ಲರೂ ಕೂಡ ಮಲ್ಕೋತಾರೆ. ಇವನು ಕೂಡ ನೋಡ್ಕೋತಾ ಏನಾಗುತ್ತೆ ಅಂದ್ರೆ ಇವನು ಕೂಡ ಮಲ್ಕೊಂಡ್ಬಿಡ್ತಾನೆ ಹಾವರ್ಡ್. ಆ ಮನೆ ಒಳಗಡೆ ಚೊಲ್ಲಿ ಕಾಯಿಸ್ಕೊಳ್ಳೋದಕ್ಕೆ ಅಂತ ಬೆಂಕಿ ಹಾಕಿದ್ರಲ್ಲ, ಆ ಬೆಂಕಿನೂ ಕೂಡ ಹಾರು ಉಂಟೋಗ್ಬಿಡುತ್ತೆ. ನೋಡಿದ್ರೆ ಮನೆ ಎಲ್ಲ ನಿಶಬ್ದ ಆಗಿ ಹೋಗ್ಬಿಟ್ಟಿರುತ್ತೆ, ಪೂರ್ತಿ ಕತ್ಲೆ ಆಗ್ಬಿಟ್ಟಿರುತ್ತೆ. ಆಗ ಬೆಂಕಿ ಹಾಕಿರೋ ಜಾಗದಿಂದ ಒಂದು ಚೈನ್ ಮೂಲಕ ಒಂದು ಕುಕ್ಕಿ ಗೊಂಬೆ ಆಚೆ ಬರುತ್ತೆ. ಈ ಲಿಂಡಾನ ಮಗ ಹಾವಿ ಇರ್ತಾನಲ್ಲ, ಇವನು ಒಬ್ಬ ತಿಂಡಿ ಪೋತ ಆಗಿರ್ತಾನೆ. ಇವನು ಎದ್ ನೋಡಿದಾಗ
ಇವನ್ ಕಣ್ ಮುಂದೆ ಆ ಕುಕ್ಕಿ ಇರುತ್ತೆ. ಇದರಿಂದ ಅದ ಹತ್ರ ಹೋಗ್ಬಿಟ್ಟು ಅದನ್ನ ಹಾಗೆ ತಿಂತಾನೆ. ಆಗ ನೋಡ್ತಿದ್ದಂಗೆನೆ ಆ ಕುಕ್ಕಿಗೆ ಜೀವ ಬಂದ್ಬಿಟ್ಟು ಒಂದು ಚೈನ್ ಇಂದ ಅವನ ಪೂರ್ತಿ ಕಟ್ ಹಾಕ್ಬಿಟ್ಟು ಅದೇ ಒಂದು ಬೆಂಕಿ ಇದ್ರೊಳಗಡೆಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಇದರಿಂದ ಕಿರ್ಚಾಡ್ದಾಗ ಆಗ ಸಾರಾಗೂ ಕೂಡ ಎಚ್ಚರಿಕೆ ಆಗ್ಬಿಟ್ಟು ಇವನು ಹೋಗ್ತಾ ಇರೋದನ್ನ ನೋಡಿ ಇವನ್ನ ಕಾಲ್ನ ಹಿಡ್ಕೊಂಡ್ಬಿಡ್ತಾನೆ. ಆದ್ರೆ ಸಾರನ್ನು ಸಮೇತ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಕೂಡ ಅವಳನ್ನ ಹಿಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ ಅವಳನ್ನ ವಾಪಸ್ ಎಳ್ಕೊಳ್ಳೋದಕ್ಕೆ ಅನ್ಬಿಟ್ಟು. ಆದ್ರೆ ಅದು ಕೂಡ ಫೋರ್ಸ್ ಆಗಿ ಮೇಲ್ಗಡೆಗೆ ಹೇಳ್ಕೊತಾ ಇರುತ್ತೆ. ಅವಾಗ ಸಾರಾ ನೋಡ್ತಾಳೆ ಆ ಕುಕ್ಕಿಗೆ ಜೀವ ಇದ್ದು ಇವಳನ್ನ ಹೆದರ್ಸ್ತಾ ಇರುತ್ತೆ. ಈ ಒಂದು ಗ್ಯಾಪ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೆಂಕಿಯ ಕಿಡಿ ಇರುತ್ತಲ್ಲ ಅದ್ರದೊಂದು ತುಂಡು ಹೋಗ್ಬಿಟ್ಟು ಕ್ರಿಸ್ಮಸ್ ಟ್ರೀ ಹತ್ರ ಬಿದ್ದೋಗ್ಬಿಡುತ್ತೆ. ಆಗ ಟಕ್ಕನಾಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಆ ಮನೆಗೆ. ಇದರಿಂದ ಮ್ಯಾಕ್ಸ್ ಹೋಗ್ಬಿಟ್ಟು ಬೆಂಕಿನ ಹಾರಿಸೋ ಸಿಲಿಂಡರ್ ತಂದ್ಬಿಟ್ಟು ಆ ಒಂದು ಬೆಂಕಿನ ಹಾರಿಸ್ಬಿಡ್ತಾನೆ. ಆದ್ರೆ ನೋಡಿದ್ರೆ ಹಾವಿನ ಇವರು ಕೊನೆಗೂ ಕಾಪಾಡಕ್ಕೆ ಆಗ್ಲಿಲ್ಲ. ಅದು ಶಿಸ್ತಾಗಿ ಎಳ್ಕೊಂಡು ಹೊಂಟೆ ಹೋಗ್ಬಿಡುತ್ತೆ. ಸಾರಾ ಇದು ನೋಡಿ ಶಾಕಿಂಗ್ ಆಗ್ತಾ ಇರ್ತಾಳೆ, ಒಂದು ಕುಕ್ಕಿಗೆ ಜೀವ ಇರೋದನ್ನ ನೋಡಿ. ಅದಕ್ಕೆ ಹಾವರ್ಡ್ ಕೂಡ ಇದೆಲ್ಲ ನನ್ನಿಂದಾನೆ ಹಾಕಿದ್ದು, ನಾನ್ ನಿದ್ದೆ ಹೋಗ್ಬಿಟ್ಟಿದೆ, ಇಲ್ಲಾಂದ್ರೆ ನನ್ನ ಮಗ ನನ್ನ ಹತ್ರ ಇರೋನು ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇರ್ತಾನೆ. ಅವಾಗ ಓಮಿ ಬಂದ್ಬಿಟ್ಟು ಇದು ನೀನ್ ಒಬ್ಬಂದೇ ಅಲ್ಲ ತಪ್ಪು, ಇದು ಎಲ್ಲಾರ್ದು ತಪ್ಪು ಅಂತ ಕೂಡ ಹೇಳಕ್ ಶುರು ಮಾಡ್ತಾಳೆ. ಇವಾಗ ಇವಳು ಇಂಗ್ಲಿಷ್ ನ ಮಾತಾಡೋಕೆ ಶುರು ಮಾಡ್ತಾಳೆ. ಅವಾಗ ಇವಳನ್ನ ಒಂದು ಚೈಲ್ಡ್ ಸ್ಟೋರಿನ ಹೇಳ್ತಾ ಹೋಗ್ತಾಳೆ. ನಾನು ಚಿಕ್ಕವಳು ಇರ್ಬೇಕಾದ್ರೆ ನಾನು ಈ ಕ್ರಿಸ್ಮಸ್ ತಾತನೆಲ್ಲ ತುಂಬಾ ನಂಬ್ತಿದ್ದೆ. ಈ ಮ್ಯಾಜಿಕಲ್ ಈ ಮಿರಾಕಲ್ ಎಲ್ಲದ್ರ ಮೇಲೂ ತುಂಬಾ ನಂಬಿಕೆ ಇಡ್ತಿದ್ದೆ. ಆದ್ರೆ ನಮ್ಮ ಊರಿನ ಜನರುಗಳಿಗೆ ಈ ಒಂದು ಮ್ಯಾಜಿಕಲ್ ಇದಾರೆ, ಸ್ಯಾಂಟಾ ಕ್ಲಾಸ್ ಇದಾರೆ ಅನ್ನೋ ನಂಬಿಕೆನೂ ಹೊರಟೋಗ್ಬಿಟ್ಟಿತ್ತು. ಇದರಿಂದ ಯಾರು ಕೂಡ ಕ್ರಿಸ್ಮಸ್ ನ ಸೆಲೆಬ್ರೇಟೇ ಮಾಡ್ತಾ ಇರೋದಿಲ್ಲ. ಇದೇ ರೀತಿ ಒಬ್ರಿಗೊಬ್ರು ಕಿತ್ತಾಡ್ತಾ ಒಬ್ರಿಗೊಬ್ರು ಮೋಸ ಮಾಡ್ತಾ ಬದುಕ್ತಾನೆ ಬಂದ್ಬಿಟ್ರು. ನಮ್ ತಂದೆ ತಾಯಿ ಕೂಡ ಈ ಕ್ರಿಸ್ಮಸ್ ಮೇಲೆ ನಂಬಿಕೆನೆ ಬಿಟ್ಬಿಟ್ರು. ಕೊನೆಗೆ ನಾನು ಕೂಡ ಈ ಒಂದು ನಂಬಿಕೆನೆ ಬಿಟ್ಬಿಟ್ಟೆ. ಆದ್ರೆ ನಾನು ನಂಬಿಕೆನೆ ಬಿಡೋಕ್ಕಿಂತ ಮುಂಚೆ ನಾನು ಒಂದು ವಿಶ್ ನ ಕೇಳಿದೆ. ನೀನೇನ ನಿಜವಾಗ್ಲೂ ಇದ್ರೆ ನಿನ್ನ ಒಂದು ಮಿರಾಕಲ್ ಇಂದ ಇವರೆಲ್ಲರಿಗೂ ಕೂಡ ಬುದ್ಧಿ ಕಲ್ಸು ಅಂತ ಒಂದು ವಿಶ್ ನ ಕೇಳ್ಬಿಟ್ಟು ಇವಳು ಕೂಡ ಇವಳು ನಂಬಿಕೆನೆ ಬಿಟ್ಬಿಟ್ಟಿರ್ತಾಳೆ. ಆದ್ರೆ ಇವಳು ಕೇಳಿದಂತ ಕೊನೆ ಒಂದು ವಿಶ್ ಅದು ನೆರವೇರ್ಬಿಟ್ಟಿರುತ್ತೆ. ಅವತ್ತಿನ ದಿನನೇ ಸೇಮ್ ಅದೇ ರೀತಿ ಆ ಜಾಗದಲ್ಲಿ ಪೂರ್ತಿ ಡಾರ್ಕ್ ಮೋಡಗಳು ಕ್ರಿಯೇಟ್ ಆಗಿ ಒಂದು ಬಿರುಗಾಳಿನ ಬೀಸಕ್ಕೆ ಶುರು ಆಗುತ್ತೆ. ಮತ್ತೆ ಓಮಿ ಮನ್ಗಿರ್ಬೇಕಾದ್ರೆ ಸ್ಯಾಂಟಾ ಕ್ಲಾಸ್ ನ ಗೆಜ್ಜೆ ಶಬ್ದ ಕೇಳುತ್ತೆ. ಆದ್ರೆ ಆ ಒಂದು ಗೆಜ್ಜೆ ಶಬ್ದ ತುಂಬಾ ವಿಚಿತ್ರವಾಗಿ ಕೇಳಿಸ್ತಾ ಇರುತ್ತೆ. ಅದಾದ್ಮೇಲೆ ಇವಳಿಗೆ ಗೊತ್ತಾಗುತ್ತೆ ಈ ಜಾಗಕ್ಕೆ ಬಂದಿರೋದು ಸ್ಯಾಂಟಾ ಕ್ಲಾಸ್ ಅಲ್ಲ, ಕ್ರಂಪಸ್ ಅಂತ. ಕ್ರಂಪಸ್ ಯಾರ್ಯಾರಿಗೆ ಸ್ಯಾಂಟಾ ಕ್ಲಾಸ್ ಮೇಲೆ ನಂಬಿಕೆ ಇರೋದಿಲ್ವೋ ಅವ್ರನ್ನೆಲ್ಲರನ್ನು ಕೂಡ ತನ್ನ ಜೊತೆಗೆ ಹೇಳ್ಕೊಂಡು ಹೊಂಟೋಗ್ಬಿಡ್ತಾನೆ. ಅದೇ ರೀತಿ ನಮ್ಮ ತಂದೆ ತಾಯಿನೂ ಕೂಡ ಹೇಳ್ಕೊಂಡು ಹೊಂಟೋಗ್ಬಿಟ್ರು. ನೆಕ್ಸ್ಟ್ ನಾನು ಕೂಡ ಹೇಳ್ಕೊಂಡು ಹೋಗ್ತಾರೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನನ್ನ ಬಿಟ್ಬಿಟ್ರು. ಯಾಕೆಂದ್ರೆ ನಂಬಿಕೆನ ಒಂದು ಪದನ ಕಳ್ಕೊಂಡ್ರೆ ಏನೇನೆಲ್ಲ ಪರಿಣಾಮನ ಎದುರಿಸಬೇಕಾಗುತ್ತೆ ಅಂತ ಒಂದು ರಿಯಾಲಿಟಿನ ತೋರ್ಸೋದಕ್ಕೆ ನನ್ನ ಬಿಟ್ರು. ಮತ್ತೆ ಕ್ರಂಪಸ್ ಇವಳಿಗೆ ಅಂತಾನೆ ಒಂದು ಬೆಲ್ ನ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ರಂಪಸ್ ಅಂತಾನೆ ಇರುತ್ತೆ. ಅದು ಇವಾಗ್ಲೂ ಕೂಡ ಇವಳ ಹತ್ರ ಹೀಗೆ ಇರುತ್ತೆ. ಅದನ್ನೆಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇರ್ತಾಳೆ. ಅದಕ್ಕೆ ಹಾವರ್ಡ್ ಕೂಡ ಈ ಮಾತನೆಲ್ಲ ಕೇಳ್ಬಿಟ್ಟು ಈ ಮುದುಕಿ ಏನೇನೋ ಹೇಳ್ತಾಳೆ, ಇವ್ಳ ಮಾತೆಲ್ಲ ನಂಬ್ಕೊಂಡ್ ಕೂತ್ಕೊಳ್ಳೋಕ್ ಆಗೋದಿಲ್ಲ, ನನ್ ಮಗ ಸಿಗಾಕೊಂಡಿದ್ದಾನೆ, ನಾನು ಕಾಪಾಡ್ಬೇಕು, ನೀವು ಬರ್ರಿ ಬಿಡ್ರಿ ಅನ್ಬಿಟ್ಟು ಇವನೊಬ್ನ ಗನ್ನ ತಗೊಂಡ್ ಹೋಗ್ತಾ ಇರ್ತಾನೆ. ಎಲ್ಲರೂ ಕೂಡ ತಡೆಯೋಕೆ ಟ್ರೈ ಮಾಡ್ತಾರೆ, ಆದ್ರೆ ಇವನ್ ಕೇಳೋದಿಲ್ಲ. ಆ ಒಂದು ಮನೆ ಆಚೆಗಡೆ ಬರ್ತಾನೆ. ಬಂದ್ ನೋಡಿದಾಗ ಎಷ್ಟೊಂದು ಸ್ನೋ ಮ್ಯಾನ್ ಗಳಿರುತ್ತೆ. ಅದ್ರ ಹಿಂದಗಡೆ ಎಲ್ಲ ಒಂದೊಂದು ಕ್ರಿಯೇಚರ್ಗಳು ಹೌಚಿಕೊಂಡ್ ಕೂತಿರುತ್ತೆ. ಇದರಿಂದ ಸಾರಾ ಇವನ್ನ ಒಳಗಡೆ ಕೇಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾಳೆ, ನೀನ್ ಹೊರಗಡೆ ಹೋಗ್ಬಾರ್ದು ಅಂದ್ಬಿಟ್ಟು. ನೆಕ್ಸ್ಟ್ ಈಗ ಏನ್ ಮಾಡೋದು ಅಂತ ಮ್ಯಾಕ್ಸ್ ಕೇಳಿದಾಗ ಅದಕ್ಕೆ ಇವ್ರ ತಂದೆನ ಕೂಡ ಒಂದು ಮ್ಯಾಪ್ ನ ತೆಗಿತಾರೆ. ತೆಗೆದ್ಬಿಟ್ಟು ಈಗ ನಮ್ಮ ಮನೆಯಿಂದ ನಾವು ಸ್ನೋ ಪ್ಲೋ ಹತ್ರ ಹೋದ್ರೆ ಅಲ್ಲಿಂದ ನಾವು ಮಾಲ್ಗೆ ಹೋಗೋಣ. ಈ ಸ್ನೋ ಪ್ಲೋ ಅಂದ್ರೆ ಏನು ಅಲ್ಲ, ಇವ್ರು ಅವಾಗ್ಲೇ ಒಂದು ಗಾಡಿನ ನೋಡಿದ್ರಲ್ಲ, ಬೆತ್ನ ಬಾಯ್ ಫ್ರೆಂಡ್ ನ ಮನೆ ಮುಂದಾಗಡೆ ಆ ಒಂದು ಗಾಡಿನ ಹತ್ಕೊಂಡು ಇವರು ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅಲ್ಲೂ ಕೂಡ ಇವ್ರಿಗೆ ಸಹಾಯ ಸಿಕ್ಕಿಲ್ಲ ಅಂದ್ರೆ ಅದೇ ಗಾಡಿನ ತಗೊಂಡು ಜನ ಸಿಗೋವರೆಗೂ ಫುಲ್ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಪ್ಲಾನ್ ಹಾಕೋತಾ ಇರ್ತಾರೆ ಎಲ್ಲರೂ ಕೂಡ. ಈ ಕಡೆ ಸ್ಟೇವಿ ಮತ್ತೆ ಜಾರ್ಡನ್ ವಾಶ್ರೂಮ್ ಹೋಗೋಣ ಅನ್ಬಿಟ್ಟು ಇವರಿಬ್ರೆ ಹೇಳ್ದೆ ಕೇಳ್ದಲ್ಲಿ ಹೋಗ್ತಾ ಇರ್ತಾರ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಬೆತ್ನ ವಾಯ್ಸ್ ಕೇಳಿಸುತ್ತೆ. ಇದರಿಂದ ಬೆತ್ತಿನ ಎಲ್ಲಿದ್ಯಾ ಅಂದಾಗ ಇಲ್ಲಿ ಆಟಿಕ್ ಮೇಲೆ ಇದೀನಿ ಬರ್ರಿ ಅಂತ ಕರೀತಾಳೆ. ಇದರಿಂದ ಇದು ಬೆತ್ತೆ ಆಗಿರ್ಬೋದು ಅಂದ್ಬಿಟ್ಟು ಇವರು ಕೂಡ ಆಟಿಕ್ ಮೇಲೆ ಹೋಗ್ತಾರೆ. ಹೋಗಿದ ತಕ್ಷಣ ಒಂದು ಜೋರಾಗಿ ಕಿರ್ಚಾಡ್ತಾರೆ. ಈ ವಾಯ್ಸ್ ಇವ್ರುಗಳಿಗೆಲ್ಲ ಕೇಳಿಸ್ಬಿಟ್ಟು ಬಂದ್ ನೋಡ್ತಾರೆ. ಸ್ಟೀವ್ ಜಾರ್ಡನ್ ಕಾಣಿಸ್ತಾನೆ ಇರೋದಿಲ್ಲ. ಆಗ ಇವ್ರಿಗೆ ಮತ್ತೆ ಆಟಿಕ್ ಮೇಲಿಂದ ಒಂದು ವಿಚಿತ್ರವಾಗಿರೋ ಶಬ್ದಗಳೆಲ್ಲ ಕೆಲ್ಸಕ್ಕೆ ಶುರುವಾಗುತ್ತೆ. ಇದರಿಂದ ಟಾಮ್, ಸಾರಾ, ಲಿಂಡಾ ಇವ್ರು 3 ಜನ ಕೂಡ ಆಟಿಕ್ ಮೇಲೆ ಬರ್ತಾರೆ. ಇಲ್ಲಿ ಕೆಳಗಡೆ ಹಾವರ್ಡು ನೋಡ್ತಾ ಇರ್ತಾನೆ, ಇಲ್ಲೂ ಏನು ಶಬ್ದ ಬರ್ತೈತಲ್ಲ ಏನು ಅಂತ ಗನ್ನ ತಗೊಂಡು ಇವ್ರುಗಳು ಆಟಿಕ್ ಮೇಲೆ ಹೋಗ್ಬಿಟ್ಟು ಸ್ಟೀವ್ ಮತ್ತೆ ಜಾರ್ಡನ್ ಕೂಡ ಹುಡುಕ್ತಾ ಇರ್ತಾರೆ. ಸಿಗ್ತಾನೆ ಇರೋದಿಲ್ಲ ಅವರು. ಇಲ್ಲಿ ಕೆಳಗಡೆ ಹಾವರ್ಡ್ ಕೂಡ ಹುಡುಕ್ತಾ ಇರ್ತಾನಲ್ಲ, ಆಗ ಸಡನ್ ಆಗಿ ಇವನ್ ಮೇಲ್ಗಡೆ 3 ಜನ ಕುಕಿಗಳು ಇವನ್ ಮೇಲೆ ಅಟ್ಯಾಕ್ ಮಾಡ್ತವೆ. ಅದರಿಂದ ಇವನು ಕೂಡ ತಪ್ಪಿಸ್ಕೋತಾ ಇರ್ತಾನೆ. ಇಲ್ಲಿ ಮೇಲ್ಗಡೆ ಇವ್ರುಗಳು ಹುಡುಕ್ತಾ ಇರ್ತಾರಲ್ಲ, ಅವಾಗ ನೋಡ್ತಾರೆ ಒಂದು ಜೋಕರ್ ಗೊಂಬೆ ಇವ್ರ ಮಗ ಜಾರ್ಡನ್ ನುಂಗ್ತಾ ಇರುತ್ತೆ. ಇದನ್ನು ನೋಡಿ ಒಂದು ಶಾಕಿಂಗ್ ಆಗಿ ಟಾಮ್ ಹತ್ರ ಒಂದು ಗನ್ ಇತ್ತಲ್ಲ ಅದರಿಂದ ಅದಕ್ಕೆ ಶೂಟ್ ಮಾಡ್ತಾನೆ. ಆದ್ರೆ ಅದು ತಪ್ಪಿಸ್ಕೊಂಡ್ಬಿಡುತ್ತೆ. ಅವಾಗ ಸಾರಾ ಮೇಲೆ ಬಾಹುಲಿನ ಗೊಂಬೆ ಅಟ್ಯಾಕ್ ಮಾಡುತ್ತೆ. ಲಿಂಡಾ ಮೇಲೆ ಒಂದು ಟೆಡಿ ಬೇರು ಅಟ್ಯಾಕ್ ಮಾಡುತ್ತೆ. ಟಾಮ್ ನ ಮೇಲೆ ಒಂದು ರೋಬೋಟ್ ಅಟ್ಯಾಕ್ ಮಾಡುತ್ತೆ. ಅವ್ರುಗಳು ಕೂಡ ಅದರಿಂದೆಲ್ಲ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಅವುಗಳು ಮಾತ್ರ ಇವುಗಳನ್ನ ಸರ್ಸರಿಗೆ ಹಾಕೊಂಡು ತುಳಿತಾ ಇರುತ್ತೆ. ಇಲ್ಲಿ ಹಾವರ್ಡ್ ನೋಡಕೊಂತ ನೋಡ್ತಾನೆ, ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತಲ್ಲ, ಇದರಿಂದ ತನ್ನ ಗನ್ನ ತಗೊಂಡು ಅಲ್ಲೊಂದು ಬ್ಲಾಸ್ಟ್ ಮಾಡಿ ಅವುಗಳಿಗೆ ಬೆಂಕಿ ಬೀಳ್ಸಿ ಮತ್ತೆ ಗನ್ನ ತಗೊಂಡು ಅವುಗಳಿಗೆ ಶೂಟ್ ಮಾಡಿ ಅವುಗಳ
ಜಾಗದಲ್ಲಿ ಕತೆನ ಮುಗಿಸ್ಬಿಡ್ತಾನೆ. ಇವ್ರಗಳ ಮೇಲೆ ಇಲ್ಲಿ ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಲಿಂಡಾ ನೋಡ್ತಾಳೆ ತನ್ನ ಮಗಳು ಸ್ಟೀವಿ ಇನ್ನೂ ಅಲ್ಲೇ ಇದ್ದಾಳೆ ಅಂತ. ಇದರಿಂದ ಅವಳಿಗೊಂದು ಜೋಶ್ ಬಂದ್ಬಿಟ್ಟು ಒಂದು ಕತ್ತಿ ತಗೊಂಡು ಆ ಟೆಡಿ ಬೇರ್ ಕಣ್ಣಿಗೆ ಚುಚ್ಚಿ ಅದ್ರ ಕತೆನ ಮುಗಿಸಿ ಮತ್ತೆ ಸಾರನ ಆ ಬಾಹುಲಿ ಗೊಂಬೆ ನೇಣಾಗ್ತಾ ಇರುತ್ತೆ. ಇದರಿಂದ ಒಂದು ಕೊಡ್ಲಿನ ತಗೊಂಡು ಅದನ್ನು ಕಟ್ ಮಾಡಿ ಆ ಜೋಕರ್ ಕತೆನ ಮುಗ್ಸಕ್ಕೆ ಅಂತ ನೋಡ್ತಾಳೆ. ಆದ್ರೆ ಅದು ಅಲ್ಲಿಂದ ಎಸ್ಕೇಪೇ ಆಗುಂಟೋಗ್ಬಿಡುತ್ತೆ. ಮತ್ತೆ ಆ ರೋಬೋಟಿ ಗೊಂಬೆ ಕತೆನ ಮುಗಿಸ್ತಾರೆ. ಸ್ಟೀವಿ ಮಾತ್ರ ಸೇಫ್ ಆಗಿರ್ತಾಳೆ. ಇದರಿಂದ ಅವಳು ಒಬ್ಬನ ಸೇಫ್ ಮಾಡ್ಕೋತಾರೆ. ಟಿವಿನ ಕರ್ಕೊಂಡು ಸೇಫ್ ಆಗಿ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾಗ ಆ ಮನೆಯಲ್ಲೆಲ್ಲ ಪೂರ್ತಿ ಶಬ್ದ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮನೆ ಎಲ್ಲ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ. ಇವ್ರ ಮೇಲ್ಗಡೆ ಇರುವಂತ ರೂಫ್ ಕೂಡ ಬ್ರೇಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ ಆಗಿ ಆದ್ರಿಂದ ಈ ಜೋಕರ್ ಗೊಂಬೆ ಇರುತ್ತಲ್ಲ ಅದು ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಿದ ತಕ್ಷಣ ಎಲ್ಲರೂ ಕೂಡ ನೋಡಿ ಹೆದರ್ಕೋತಾ ಇರ್ಬೇಕಾದ್ರೆ ಹಾವರ್ಡ್ ಕೂಡ ಅದಕ್ಕೆ ಶೂಟ್ ಮಾಡ್ಬೇಕು ಅಂತ ರೆಡಿ ಆಗಿರ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಜಾಗದ ಒಳಗಡೆ ಎಲ್ಲ ಕ್ರಂಪಸ್ ನ ಜೊತೆಗಾರರು ಸಹಾಯಗಾರರು ಈವಿಲ್ಸ್ ಗಳು ಈ ಮನೆ ಒಳಗಡೆ ಬಂದ್ಬಿಡ್ತವೆ. ಮನೆ ಒಳಗಡೆ ಬಂದು ಆ ಬೆಂಕಿಯನ್ನು ಕೂಡ ಹಾರಿಸಿ ಎಲ್ಲರನ್ನು ಕೂಡ ಹೆದರಿಸ್ತಾ ಇರುತ್ತೆ. ಮತ್ತೆ ಆಂಟ್ ಡೋರಿತ್ನು ಕೂಡ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಅದಲ್ದಲೆ ಕ್ರೆಸಿ ಅಂತ ಒಂದು ಚಿಕ್ಕ ಪಾಪು ಇತ್ತಲ್ಲ ಅದನ್ನು ಕೂಡ ತಗೊಂಡು ಹೋಗ್ತಾ ಇರುತ್ತೆ. ಇದನ್ನ ನೋಡಿದ ಹಾವರ್ಡ್ ನನ್ ಮಗಳನ್ನ ತಗೊಂಡು ಹೋಗ್ತಾ ಇದೆ ಅನ್ಬಿಟ್ಟು ಇವನ್ ಮಗಳನ್ನ ಕಾಪಾಡೋದಕ್ಕೆ ಇವನು ಕೂಡ ಆ ಈವಿಲ್ಸ್ ಗಳು ತಗ್ಲಾಕೊಂಡ್ಬಿಡ್ತಾನೆ. ಇದರಿಂದ ಆ ಈವಿಲ್ಸ್ ಗಳು ಇವ್ರ 3 ಜನನು ಕೂಡ ಎತ್ಕೊಂಡು ಹೊಂಟೋಗ್ಬಿಡುತ್ತೆ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಆಗ ಟಾಮು ಇವಾಗ ನಾವು ಆ ಗಾಡಿ ಹತ್ರ ಹೋಗೋಣ, ಅಲ್ಲಿಂದ ನಾವು ಸೇಫ್ ಆಗಿ ಅದರ ಜಾಗಕ್ಕೆ ಹೋಗೋಣ, ಅದಾದ್ಮೇಲೆ ಯೋಚನೆ ಮಾಡೋಣ ಅನ್ಬಿಟ್ಟು ಇವ್ನು ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾರನು ಕೂಡ ಗಾಡಿ ಹತ್ರ ಕರ್ಕೊಂಡೋದಕ್ಕೆ ರೆಡಿ ಆಗ್ತಾನೆ. ಅವ್ರುಗಳು ಕೂಡ ಸ್ಪೀಡರ್ ಗಿಟಾರ್ ಎಲ್ಲ ಹಾಕುತ್ತಾರೆ. ತುಂಬಾ ಚಳಿ ಇರುತ್ತಲ್ಲ. ಆಗ ನೋಡ್ತಿದ್ದಂಗೆ ಮತ್ತೆ ಇವ್ರ ಮನೇಲಿ ಶಬ್ದ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಈ ಜಾಗದಲ್ಲಿ ಒಂದು ಭಯಾನಕ ಕ್ರಂಪಸ್ ಬರುತ್ತೆ ಅಂತ ಗೊತ್ತಾಗಿರುತ್ತೆ. ಇದರಿಂದ ಇಲ್ಲಿ ಇರ್ಲೇಬಾರ್ದು ಅಂದ್ಬಿಟ್ಟು ಎಲ್ಲರೂ ಕೂಡ ಆಚೆ ಹೋಗ್ತಾ ಇರ್ತಾರೆ. ಆದ್ರೆ ಟಾಮ್ ನ ತಾಯಿ ಓಮಿ ಇರ್ತಾಳಲ್ಲ ಅವಳು ಇವ್ರ ಜೊತೆಗೆ ಬರೋದಿಲ್ಲ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನೀವು ಕೂಡ ಎಲ್ಲರಿಗೂ ಒಳ್ಳೇದ್ ಮಾಡಿ ಅನ್ಬಿಟ್ಟು ಆ ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾಳೆ. ಇವ್ರುಗಳು ಕೂಡ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಓಪನ್ ಮಾಡಿ ಅಂತ. ಆದ್ರೆ ಅವಳು ಓಪನ್ ಮಾಡಿರೋದಿಲ್ಲ. ಇದರಿಂದ ಒಂದು ಚಾನ್ಸ್ ಸಿಗುತ್ತೆ ಇವ್ರಿಗೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅನ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಇವ್ರ ತಾಯಿನ ಇಲ್ಲೇ ಬಿಟ್ಬಿಟ್ಟು ಅಂದ್ರೆ ಓಮಿನ ಇಲ್ಲೇ ಬಿಟ್ಬಿಟ್ಟು ಇವ್ರಿಷ್ಟು ಜನ ಹೋಗಕ್ಕೆ ಶುರು ಮಾಡ್ತಾರೆ. ಅವ್ರೆಲ್ಲರನ್ನು ಕೂಡ ಕಳಿಸ್ಬಿಟ್ಟು ಓಮಿ ಅದೇ ಒಂದು ಬೆಂಕಿ ಆಗ್ತಾರಲ್ಲ ಜಾಗಕ್ಕೆ ಬಂದು ನಿಂತ್ಕೋತಾಳೆ. ಅವಾಗ ಒಂದು ತೂತಿಂದ ಕ್ರಂಪಸ್ ಆಚೆ ಬರ್ತಾನೆ. ಇವಾಗ ನಾವು ಈ ಕ್ರಂಪಸ್ ಮುಖನ ನೋಡ್ತೀವಿ. ನೋಡೋದಕ್ಕೆ ವಿಚಿತ್ರವಾಗಿರುತ್ತೆ. ಆ ಒಂದು ಕ್ರಂಪಸ್ಗೆ ಈ ಒಂದು ಲೇಡಿ ನೆನಪು ಇರುತ್ತೆ ಇನ್ನೂ ಕೂಡ. ಆದ್ರೆ ಈ ಸಲ ಇವಳ ಮೇಲೆ ಕರುಣೆ ತೋರಿಸೋದಿಲ್ಲ. ಇದರಿಂದ ಒಂದು ಬ್ಯಾಗ್ ನ ಓಪನ್ ಮಾಡಿ ಅದ್ರಲ್ಲಿರುವಂತ ಕ್ರಿಯೇಚರ್ಸ್ ಗಳು ಇವ್ರನ್ನು ಕೂಡ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ಇಲ್ಲಿ ಇವ್ರಿಷ್ಟು ಜನ ಹೋಗ್ತಾ ಇರ್ತಾರಲ್ಲ ಮುಂದಕ್ಕೆ ಆ ಒಂದು ಗಾಡಿ ಹತ್ರ ನೋಡಿದ್ರೆ ಹಿಂದೆಗಡೆ ಮತ್ತೆ ಆ ಕ್ರಿಯೇಚರ್ಸ್ ಗಳು ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಇದರಿಂದ ಟಾಮ್ ಏನ್ ಮಾಡ್ತಾನೆ ಅಂದ್ರೆ ಇವರೆಲ್ಲರನ್ನು ಕೂಡ ಮುಂದೆ ಕಳಿಸ್ಬಿಟ್ಟು ಇವ್ನ ಅದ್ರ ಜೊತೆ ಫೈಟ್ ಕೇಳೋಣ ಅಂತ ಪ್ಲಾನ್ ಹಾಕೋತಾನೆ. ಇದರಿಂದ ಇವ್ರ ಹೆಂಡತಿಗೂ ಕೂಡ ಹೇಳ್ತಾನೆ ನೀವೆಲ್ಲರೂ ಕೂಡ ಮುಂದೆ ಹೋಗಿಂತ. ಆದ್ರೆ ಅವಳು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಟಾಮ್ ಕೂಡ ಸಾರಾಗೆ ಅರ್ಥ ಮಾಡಿಸ್ತಾನೆ, ನೀನ್ ಇಲ್ಲಿಂದ ಹೋಗ್ಲೇಬೇಕು ಅಂದ್ಬಿಟ್ಟು ಫೋರ್ಸ್ ಮಾಡಿ ಎಲ್ಲರನ್ನು ಕೂಡ ಅಲ್ಲಿಂದ ಕಳಿಸ್ಬಿಡ್ತಾನೆ. ಮತ್ತೆ ಅವರೆಲ್ಲರನ್ನು ಕಳಿಸಿ ಇವನು ಅದ್ರ ಜೊತೆ ಫೈಟ್ ಕೇಳಿತಾನೆ, ಗನ್ನಿಂದ ಶೂಟ್ ಮಾಡ್ತಾನೆ. ಬಟ್ ಆದ್ರೆ ಏನು ಯೂಸ್ ಆಗೋದಿಲ್ಲ. ಬುಲೆಟ್ಸ್ ಎಲ್ಲ ಖಾಲಿಯಾಗಿ ಇವನು ಕೂಡ ಆ ಒಂದು ಬರ್ಫ್ ಒಳಗಡೆಗೆ ಹೇಳ್ಕೊಂಡ್ಬಿಡುತ್ತೆ. ಇವ್ರು ಆ ಗಾಡಿ ಹತ್ರ ಬರ್ತಾ ಇರ್ತಾರಲ್ಲ ನೋಡ್ತಿದ್ದಂಗೆ ಲಿಂಡಾನು ಕೂಡ ಒಳಗಡೆಗೆ ಹೇಳ್ಕೊಂಡ್ಬಿಡುತ್ತೆ. ಇದರಿಂದ ಲಿಂಡಾ ನನ್ನ ಮಕ್ಕಳನ್ನ ಸೇಫ್ ಮಾಡು ಹೋಗು ಅಂದ್ಬಿಟ್ಟು ಇವಳ ಮಕ್ಕಳನ್ನ ಇವಳ ಜೊತೆ ಹಾಕಿ ಕಳಿಸ್ಬಿಡ್ತಾನೆ. ಸಾರನು ಕೂಡ ಇವಳ ಮಕ್ಕಳನ್ನೆಲ್ಲ ಒಂದು ಗಾಡಿ ಒಳಗಡೆ ಹತ್ತಿಸ್ತಾಳೆ. ಆದ್ರೆ ನೋಡ್ತಿದ್ದಂಗೆ ಸಾರನು ಕೂಡ ಆ ಒಂದು ಬರ್ಫ್ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ಮತ್ತೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ನಾವಿನ್ನ ಮುಂದೆ ಹೋಗ್ಲೇಬೇಕು ಅಂದ್ಬಿಟ್ಟು ಇವರು ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ನೋಡ್ತಾನೆ ಮ್ಯಾಕ್ಸ್. ಬಟ್ ಆದ್ರೆ ಗಾಡಿನ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಗಾಡಿ ಸುತ್ತಮುತ್ತ ಎಲ್ಲ ಅದೇ ಈವಿಲ್ಸ್ ಗಳು ಬಂದ್ಬಿಡ್ತವೆ. ಬಂದ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡ್ಬಿಟ್ಟು ಸ್ಟೀವಿನ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಇದನ್ನ ನೋಡಿದ ಇವನು ಸ್ಟೀವಿನ ಕಾಪಾಡ್ಬೇಕು ಅಂದ್ಬಿಟ್ಟು ಗಾಡಿಯಿಂದ ಇಳಿದ್ಬಿಟ್ಟು ಬಂದ್ಬಿಡ್ತಾನೆ. ಬಂದ್ ನೋಡಿದಾಗ ಇವನು ಎದುರುಗಡೆ ಕ್ರಂಪಸ್ ಬಂದ್ ನಿಂತಿರ್ತಾನೆ. ಆ ಕ್ರಂಪಸ್ ನ ನೋಡಿ ಇವನು ಕೂಡ ಶಾಕಿಂಗ್ ಆಗ್ತಾ ಇರ್ತಾನೆ. ಆ ಕ್ರಂಪಸ್ ಕೂಡ ಸೇಮ್ ಇವ್ರ ಅಜ್ಜಿಗೆ ಕೊಟ್ಟಿರೋ ತರಾನೇ ಇವನ್ಗೂ ಕೂಡ ಒಂದು ಬೆಲ್ ನ ಕೊಡುತ್ತೆ. ಆ ಬೆಲ್ ಜೊತೆಗೆ ಒಂದು ಪೇಪರ್ ಇರುತ್ತೆ. ಇದು ಯಾವ ಪೇಪರ್ ಅಪ್ಪ ಅಂದ್ರೆ ಇವನು ಸ್ಟಾರ್ಟಿಂಗ್ ಅಲ್ಲಿ ಹರಿದು ಬಿಸಾಕ್ಬಿಟ್ಟಿದ್ನಲ್ಲ ಅದೇ ಪೇಪರ್ ಆಗಿರುತ್ತೆ ಇದು. ಇವಾಗ ಇವ್ರ ಅಜ್ಜಿ ಹೇಳಿರೋ ಮಾತು ಇವನ್ಗೆ ಜ್ಞಾಪಕ ಬರುತ್ತೆ. ಯಾವಾಗ ನಾವು ಕ್ರಿಸ್ಮಸ್ ಇಲ್ಲ ಅಂತ ಒಂದು ಹೋಪ್ ನ ಕಳ್ಕೋತೀವೋ ಅವಾಗ ಈ ಈವಿಲ್ಸ್ ಗಳಿಗೆ ಎಂಟ್ರಿ ಆಗೋಕೆ ಅವಕಾಶ ಸಿಗುತ್ತೆ ಅಂತ. ಇವನಿಗೆ ಗೊತ್ತಾಗುತ್ತೆ ಇದೆಲ್ಲ ನಂದೇ ತಪ್ಪು, ನಾನ್ ಕ್ರಿಸ್ಮಸ್ ಬೇಡ ಏನು ಬೇಡ ಅನ್ಬಿಟ್ಟು ಒಂದು ಲೆಟರ್ ನ ಹರಿದಾಕಿರೋದ್ರಿಂದ ಈ ಒಂದು ಈವಿಲ್ಸ್ ಗಳಿಗೆ ಇಲ್ಲಿ ಬರೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಅದನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ ಅದು ಕೂಡ. ಅದಾದ್ಮೇಲೆ ಸ್ಟೀವಿ ಕಿರ್ಚಾಡೋ ಶಬ್ದ ಕೇಳಿಸಿ ಇವಳನ್ನ ಕಾಪಾಡ್ಬೇಕು ಅನ್ಬಿಟ್ಟು ಇದ್ರ ಹಿಂದೆನೆ ಬರ್ತಾನೆ. ಬಂದ್ ನೋಡಿದಾಗ ಕ್ರಂಪಸ್ ನ ಜೊತೆಗಾರರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ, ಅಂದ್ರೆ ಈವಿಲ್ಸ್ ಗಳು. ಅದ್ರ ಹತ್ರ ಬಂದ್ಬಿಟ್ಟು ನಾನು ನನ್ನ ವಿಶ್ ನ ವಾಪಸ್ ತಗೋತಾ ಇದ್ದೀನಿ, ನನ್ನ ಫ್ಯಾಮಿಲಿ ನನಗೆ ವಾಪಸ್ ಕೊಟ್ಬಿಡು, ನನ್ಗೆ ಈ ವಿಶ್ ಬೇಡ ಅನ್ಬಿಟ್ಟು ಆ ಒಂದು ಬೆಲ್ ಇರುತ್ತಲ್ಲ ಅದನ್ನ ಎಸ್ಬಿಡ್ತಾನೆ. ಎಸ್ತಿದ ತಕ್ಷಣ ಆ ಬೆಲ್ ಕೂಡ ಭೂಮಿ ಒಳಗಡೆ ಹೋಗಿ ಅಲ್ಲೊಂದು ಹೆಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಅದ್ರೊಳಗಡೆಗೆ ಸ್ಟೀವ್ ನ ಹಾಕಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇವನು ಕೂಡ ಆ ಕ್ರಂಪಸ್ ಹತ್ರ ಬಂದ್ಬಿಟ್ಟು ನನ್ನಿಂದ ಒಂದು ದೊಡ್ಡ ತಪ್ಪಾಗೋಯ್ತು, ಕ್ಷಮಿಸ್ಬಿಡು, ನನ್ನ ಫ್ಯಾಮಿಲಿ ಎಲ್ಲ ನನಗೆ ಮತ್ತೆ ವಾಪಸ್ ಬೇಕು, ದಯವಿಟ್ಟು ಇದನ್ನೆಲ್ಲ ಮಾಡಬೇಡ, ನನ್ನ ಫ್ಯಾಮಿಲಿ ನನಗೆ ವಾಪಸ್ ಕೊಟ್ಬಿಡು ಅಂತ ಕೇಳ್ಕೊತಾ ಇರ್ತಾನೆ ಹತ್ಕೊಂಡು. ಇದ್ರ ಬದಲಾಗಿ ನನ್ನ ತಗೊಂಡ್ಬಿಡು ನೀನು, ನನ್ನ ಫ್ಯಾಮಿಲಿಗೆ ಮಾಡಬೇಡ, ವಾಪಸ್ ಕೊಟ್ಬಿಡು ಅಂತ. ಅದಕ್ಕೆ ಕ್ರಂಪಸ್ ಕೂಡ ಇವನ್ ಕಣ್ಣೀರ್ನ ಹೊರಸುತ್ತೆ ಸ್ಟಾರ್ಟಿಂಗು. ಆದ್ರೆ ಇವನ್ ಮೇಲೆ ಯಾವ್ದೇ ರೀತಿಯ ಕರುಣೆ ತೋರಿಸೋದಿಲ್ಲ. ಮತ್ತೆ ಆ ಸ್ಟೀವ್ನು ಕೂಡ ಅದೇ ಒಂದು ಹೆಲ್ಲೊಳಗಡೆ ಹಾಕ್ಬಿಟ್ಟು ಮತ್ತೆ ಇವನು ಕೂಡ ಅದೇ ಒಂದು ಹೆಲ್ಲೊಳಗಡೆ ಹಾಕಕ್ಕೆ ಅಂತ ಹೋಗ್ತಾ ಇರುತ್ತೆ. ಇವನು ಕೂಡ ಸಾರಿನೇ ಕೇಳ್ತಾ ಇರ್ತಾನೆ, ನನ್ನ ವಿಶ್ ನಾನು
ವಾಪಸ್ ತಗೋತೀನಿ ಬಿಟ್ಬಿಡು ನನ್ನ ಅಂತ. ಆದ್ರೂ ಕೂಡ ಇವನ್ ಮಾತನ್ನ ಕೇಳೋದಿಲ್ಲ ಕ್ರಂಪಸ್. ಸೀದಾ ಎತ್ತಿ ಇವನ ಆ ಹಿಲ್ ಒಳಗಡಿಕೆ ಹಾಕಿ ಬಿಡುತ್ತೆ. ಆಗ ಇವನು ಕೂಡ ಸಡನ್ ಆಗಿ ಹೇಳ್ತಾನೆ, ಇವನ್ ಬೆಡ್ ಅಲ್ಲೇ ಇರ್ತಾನೆ. ಇದರಿಂದ ಕಿಟಕಿ ಆಚೆ ನೋಡ್ತಾನೆ, ಎಲ್ಲ ಕೂಡ ನಾರ್ಮಲ್ ಆಗಿರುತ್ತೆ. ಹಾಗೆ ರೂಮ್ ಆಚೆಗಡೆ ಬಂದ್ ನೋಡ್ತಾನೆ, ಇವ್ರ ಫ್ಯಾಮಿಲಿ ಎಲ್ಲ ತುಂಬಾ ಸೇಫ್ ಆಗಿರುತ್ತೆ. ಅವಾಗ ಇವನಿಗೆ ಗೊತ್ತಾಗುತ್ತೆ ನನ್ ಕಂಡಿದ್ದೆಲ್ಲ ಒಂದು ಕನ್ಸು ಅಂತ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ. ಹಬ್ಬ ಸದ್ಯ ಹೆಂಗೋ ನನ್ ಕಂಡಿದ್ದೆಲ್ಲ ಒಂದು ಕನ್ಸು ನಿಜವಾಗ್ಲಿವಲ್ಲ ಅನ್ಬಿಟ್ಟು ತನ್ನ ಫ್ಯಾಮಿಲಿ ಹತ್ರ ಎಲ್ಲ ಹೋಗ್ಬಿಟ್ಟು ಅವ್ರಿಗೆಲ್ಲ ಹಗ್ ಮಾಡ್ಕೊಂಡು ಎಲ್ಲರಿಗೂ ಕ್ರಿಸ್ಮಸ್ ದಿನ ಆಗಿರುತ್ತಲ್ಲ ಇವತ್ತು ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಖುಷಿಯಾಗಿರ್ತಾರೆ. ಮತ್ತೆ ಎಲ್ಲರಿಗೂ ಕೂಡ ಒಂದು ಗಿಫ್ಟ್ ನ ತಂದಿರ್ತಾರೆ. ಅದ್ರೊಳಗಡೆ ಮ್ಯಾಕ್ಸ್ ನ ಗಿಫ್ಟ್ ಓಪನ್ ಮಾಡ್ತಾನೆ. ಅದ್ರ ಒಳಗಡೆ ಕ್ರಂಪಸ್ ನ ಒಂದು ಬೆಲ್ ಇರುತ್ತೆ. ಅದನ್ನ ಇವನು ಕೈಲಿ ಹಿಡ್ಕೊಂಡಿದ ತಕ್ಷಣ ಇವ್ರಿಗೆ ನೆನ್ನೆ ಏನೇನ್ ನಡೆದಿತ್ತು ಎಲ್ಲ ಕೂಡ ಜ್ಞಾಪಕ ಬಂದ್ಬಿಡುತ್ತೆ. ಅವಾಗ ಮ್ಯಾಕ್ಸ್ ಓಮಿನ ನೋಡ್ತಾನೆ. ಓಮಿ ಹೇಳಿರೋ ಇನ್ನೊಂದು ಮಾತು ಜ್ಞಾಪಕ ಬರುತ್ತೆ. ಕ್ರಂಪಸ್ ಗಿಫ್ಟ್ ನ ಕೊಡೋದಕ್ಕೆ ಬರೋದಿಲ್ಲ, ಅವ್ನು ನಮ್ಮನ್ನ ತಗೊಂಡ್ ಹೋಗೋದಕ್ಕೆ ಬರ್ತಾನೆ ಅಂತ. ಇಲ್ಲಿಂದ ಹಾಗೆ ಝೂಮ್ ಔಟ್ ಆಗುತ್ತೆ. ನೋಡಿದ್ರೆ ಕ್ರಂಪಸ್ ಈ ಫ್ಯಾಮಿಲಿನ ತಗೊಂಡ್ಬಂದ್ಬಿಟ್ಟು ಒಂದು ಕ್ರಿಸ್ಟಲ್ ಬಾಲ್ ಒಳಗಡೆ ಹಾಕಿ ಅದು ಹೆಲ್ ಒಳಗಡೆ ತಗೊಂಡ್ಬಂದ್ಬಿಟ್ಟು ಟ್ರ್ಯಾಪ್ ಮಾಡಿ ಹಿಡ್ಕೊಂಡಿರ್ತಾನೆ. ಇದೊಂದೇ ಫ್ಯಾಮಿಲಿ ಅಂತ ಅಲ್ಲ, ಇನ್ನು ಸುಮಾರು ಸಾವಿರಾರು ಫ್ಯಾಮಿಲಿಗಳನ್ನ ಇವನು ಇದೇ ರೀತಿ ಹಿಡ್ಕೊಂಡ್ಬಂದು ಟ್ರ್ಯಾಪ್ ಮಾಡಿ ಈ ತರ ಕ್ರಿಸ್ಟಲ್ ಬಾಲ್ ಒಳಗಡೆ ಹಾಕಿ ಇಟ್ಟಿರ್ತಾನೆ. ಯಾರ್ಯಾರು ಕ್ರಿಸ್ಮಸ್ ಮೇಲೆ ನಂಬಿಕೆನ ಬಿಟ್ಬಿಟ್ಟಿರ್ತಾರೋ ಅವ್ರೆಲ್ಲಾರು ಕೂಡ ಹೆಲ್ಗೆ ಕರ್ಕೊಂಡ್ ಬಂದಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹಾಗಿದ್ರೆ ಮುಂದೆ ಏನಾಯ್ತು ಬ್ರೋ, ಅವ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಲ್ವಾ ಅಂತ ಏನು ಕೇಳಿದ್ರೆ ಈ ಮೂವಿಲಿ ಯಾವುದೇ ರೀತಿ ಇಲ್ಲ, ಪಾರ್ಟ್ 2 ಕೂಡ ಇಲ್ಲ. ನೋಡೋಣ ಮುಂದಕ್ಕೆ ಏನಾರ ಬರ್ಬೋದಂತ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.